ಗೆಳೆಯರೇ, ನನ್ನ ಬಹುದಿನದ ಒಂದು ರೀತಿಯ ಆಲೋಚನೆ ಅಥವಾ ಆತ್ಮವಿಮರ್ಶೆ. ನನಗನ್ನಿಸುವುದೇನೆಂದರೆ, ಈ ಭಾರತ ಭೂಮಿ ಇದರಲ್ಲಿ ಒಂದು ರೀತಿಯ ಪ್ರತಿಭಟನೆ, ಅಂದರೆ ಅನ್ಯಾಯದ ವಿರುದ್ಧ ಪ್ರತಿಭಟನೆ ನಾವು ಸಾಮಾನ್ಯವಾಗಿ ಮೊದಲಿನಿಂದ ಕಾಣೋದು ಬಹಳ ಕಡಿಮೆ. ಹಿಂದೆಲ್ಲ ಇಷ್ಟು ದೊಡ್ಡ ಒಂದು ಭೂಪ್ರದೇಶದಲ್ಲಿ ನೂರಾರು ಸಾವಿರಾರು ರಾಜರುಗಳಿದ್ದಾಗ ಒಂದು ಸಣ್ಣ ಸಣ್ಣ ಸೈನ್ಯಗಳನ್ನು ಕಟ್ಟಿಕೊಂಡು ಬಂದ ತೈಮೂರ್ ಲಂಗ್ ಇರಬಹುದು, ಗಜನಿ ಮೊಹಮ್ಮದ್ ಇರ್ಬೋದು, ಗೋರಿ ಮೊಹಮ್ಮದ್ ಇರ್ಬೋದು, ಅವರು ಬಹಳ ಸುಲಭವಾಗಿ ಇಲ್ಲಿ ರಾಜರುಗಳನ್ನು ಅಥವಾ ಸೈನ್ಯಗಳನ್ನು ಸೋಲಿಸಿ ಮೊದಲು ಬಂದವರೆಲ್ಲ ಸಂಪತ್ತೋಡು ನೋಡ್ಕೊಂಡು ಹೋಗ್ತಾರೆ. ನಂತರ ಗುಲಾಮಿ ಸಂತತಿಗಳ ನಂತರ ಬಂದವರೆಲ್ಲನೂ ಇಲ್ಲೇ ರಾಜ್ಯಭಾರ ಮಾಡೋದಕ್ಕೆ ಮೊದಲು ಮಾಡ್ತಾರೆ. ಅದಕ್ಕೆ ಕಾರಣ ಇಲ್ಲಿಯ ಜನರ ಸ್ವಾಭಿಮಾನ ಇಲ್ಲದ, ನಮ್ಮ ನಾಡು ನುಡಿಯ ಸಂಸ್ಕೃತಿಯ ಬಗ್ಗೆ ಸ್ವಾಭಿಮಾನದವಿಲ್ಲದ ನಡವಳಿಕೆ. ನಾವು ಹಿಂದೆ ಓದಿದಾಗೆ ಅಂಬಿ ಮತ್ತು ಪುರೂರವ ಕಥೆಗಳಲ್ಲಿ ಅಲಗ್ ಸುಂದರ ಬಂದಾಗ ಅವರವರೇ ಒಬ್ಬರ ವಿರುದ್ಧ ಒಬ್ಬರು ನಿಂತು ತಾಯಿ ನೆಲದ ಸ್ವಾಭಿಮಾನವನ್ನೇ ಇಲ್ಲದಂತೆ ಆ ಅಲಕ ಸುಂದರನನ್ನು ಗೆಲ್ಲಿಸ್ತಾರೆ. ಹಾಗೆ ತೈಮೂರ್ ಲಂಗ್ನಿಂದ ಹಿಡಿದು ಮುಘಲ್ ಗುಲಾಮಿ ಸಂತತಿಗಳವರೆಗೂ ಹೀಗೆ ಎಲ್ಲವನ್ನು ಸ್ವಾಭಿಮಾನವಿಲ್ಲದೆ ಕಳೆದುಕೊಳ್ತಾ ಬರ್ತಾರೆ. ಆ ಒಂದು ಸಣ್ಣ ಪುಟ್ಟ ಸೈನ್ಯಗಳು ಇಷ್ಟು ಲಕ್ಷಗಟ್ಟಲೆ ಇದ್ದಂತಹ ರಾಜರ ಸೈನ್ಯಗಳನ್ನು ಸದೆಬಡಿದು ಅವರನ್ನು ಸೋಲಿಸಬೇಕಾದ್ರೆ ಇಲ್ಲಿನ ಜನರ ಅಭಿಮಾನ ಶೂನ್ಯತೆಯೇ ಕಾರಣ. ಅದನ್ನು ನಾವು ಹಿಂದೆ ಎಲ್ಲ ಇತಿಹಾಸದಲ್ಲಿ ನೋಡಬಹುದು, ನಂತರ ಬ್ರಿಟಿಷರ ಕಾಲದಲ್ಲೂ ನೋಡಬಹುದು. ಅದು ನಮ್ಮ ಒಂದು ಕಲ್ಪನೆ ಒಂದೇ ಅಲ್ಲ, ಅದು ನಿಜ. ಇದಕ್ಕೊಂದು ಉದಾಹರಣೆ ಹೇಳ್ತೇನೆ. ಕೆಲವು ಕಾಲದ ಹಿಂಗೆ ಹಾಂಗ್ಕಾಂಗ್ನಲ್ಲಿ ಭಾರತೀಯ ಮೂಲದ ಒಬ್ಬರು ಅಲ್ಲಿನ ಒಬ್ಬರ ಜೊತೆ ಮಾತಾಡ್ತಾ ಹೇಳ್ತಾರೆ, ನೋಡಿ, ಭಾರತದಲ್ಲಿ ಸ್ವತಂತ್ರ ಚಳವಳಿ ಎಷ್ಟು ಅದ್ಭುತವಾಗಿ ನಡೆದು ಬ್ರಿಟಿಷರನ್ನು ನಾವು ಓಡಿಸಿ ನಮ್ಮ ಸ್ವತಂತ್ರ ಪಡೆದುಕೊಂಡೆವು ಅಂತ. ಅದಕ್ಕೆ ಅವರು ಕೇಳ್ತಾರೆ, ಎಷ್ಟು ವರ್ಷ ಹೋರಾಟ ಮಾಡಿದ್ರಿ ನೀವು ಅಂತ. ನೂರಾರು ವರ್ಷನೇ, ಹೆಚ್ಚು ಕಮ್ಮಿ 100 ವರ್ಷದ ಹತ್ರನೇ ನಡೀತು. 1857ರಿಂದ 1947ರವರೆಗೆ ಅಂತ. ಆಗ ಅವರು, ನಿಮ್ಮನ್ನು ಆಳ್ತಾ ಇದ್ದಂಥ ಬ್ರಿಟಿಷರು ಎಷ್ಟು ಜನ ಇದ್ದರು ಅಂತ ಕೇಳ್ತಾರೆ. ಅವರು ಕೊನೆಗೆ ಒಂದು 30,000ದಷ್ಟು ಇರಬಹುದೇನೋ ಒಂದು ಅಂದಾಜು ಅಂತಾರೆ. ನೀವು ಭಾರತೀಯರು ಎಷ್ಟು ಜನ ಇದ್ರಿ? ನಾವು ಸ್ವತಂತ್ರ ಬರೋ ಹೊತ್ತಿಗೆ ಹೆಚ್ಚು ಕಮ್ಮಿ 35 ಕೋಟಿವರೆಗೂ ಇದ್ವಿ ಅಂತಾರಾಗ ಅವ್ರು ಹೇಳ್ತಾನೆ, ಎಂಥ ನಾಚಿಕೆಗೇಡಿನ ಸಂಗತಿ, 35 ಕೋಟಿ ಜನ ಕೇವಲ 30,000 ಜನರ ವಿರುದ್ಧ ಹೋರಾಡಿ ಅವರನ್ನು ಹಿಮ್ಮೆಟ್ಟಿಸಲಾಗದೆ ಅವರಿಗೆ ಗುಲಾಮ್ಗಿರಿ ಮಾಡ್ಕೊಂಡಿದ್ರಲ್ಲ. ಮತ್ತು ನಿಮ್ಮ ಸ್ವತಂತ್ರ ಚಳವಳಿಯಲ್ಲಿ ನೀವು ಹೇಳಿದ್ರಲ್ಲ, ಜಲಿಯನ್ ವಾಲಾಬಾಗ್ ಇರಲಿ, ಮತ್ತೊಂದು ಕಡೆ ಇರಲಿ, ಲಾಠಿ ಚಾರ್ಜು ಗೋಲಿಬಾರ್ಗಳೆಲ್ಲ ಮಾಡ್ತಾಯಿದ್ದವ್ರು ಯಾರು? ನಿಮ್ಮ ಭಾರತೀಯರೇ ತಾನೆ. ಯಾವನೋ ಒಬ್ಬ ಡಯರನ್ನು ಒಬ್ಬ ಅಧಿಕಾರಿ ಹೇಳ್ದ ಅಂದ್ಬಿಟ್ಟು ಜಲಿಯನ್ ವಾಲಾಬಾಗ್ ಲೆಕ್ಕ ತಗೊಳ್ಳಿ, 841 ಜನ ಸತ್ತು, ಸಾವಿರಾರು ಜನಕ್ಕೆ ಗಾಯ ಆಯಿತು. ಒಬ್ಬ ಸೈನಿಕ ಆ ಡಯರ್ ವಿರುದ್ಧ ತಿರುಗಿ ಒಂದು ಗುಂಡು ಅವನು ಹೊಡೆದಿದ್ರೆ ಅವನು ಸತ್ತಿರೋನು ಇರಲಿ 1000 ಜನನ ಪ್ರಾಣ ಉಳಿಸ್ಬೋದಾಯಿತು. ಜಗತ್ತಿನಲ್ಲಿ ಎಲ್ಲಾದರೂ ನೋಡಿದ್ದೀರಾ ಇಂಥ ನಾಚಿಕೆಗೇಡಿನ ಸಂಗತಿ ಅಂತಾನೆ? ಹೌದಲ್ವಾ ಅನಿಸುತ್ತೆ. ಅಂದರೆ ನಮ್ಮ ಸ್ವತಂತ್ರ ಚಳವಳಿ ನಾವು ಮೊದಲಿಂದ ನೋಡ್ಕೊಂಬಂದಾಗೆಲ್ಲ ಇಂಥ ಘಟನೆಗಳೇ ನಮಗೆ
ಕಾಣಿಸುತ್ತೆ. ನಮ್ಮವರೇ ನಮ್ಮ ವಿರುದ್ಧ ಬ್ರಿಟಿಷ್ ಅಧಿಕಾರಿಗಳು ಹೇಳಿದರು ಎಂದು ಒಂದು ಸ್ವಲ್ಪವೂ ಆಲೋಚನೆ ಕೂಡ ಮಾಡದೆ ಲಾಠಿ ಚಾರ್ಜ್ ಆಗಲಿ ಗೋಲಿಬಾರ್ ಆಗಲಿ ಮಾಡ್ತಾಯಿದ್ರು. ಜಲಿಯನ್ ವಾಲಾಬಾಗ್ ಮೊದಲುಕೊಂಡು ಸಾವಿರಾರು ಜನ ಭಾರತೀಯರೇ ಸತ್ತರು. ಇದು ಆ ಸಾಮ್ರಾಜ್ಯನ ಎದುರಿಸೋಕ್ಕಾಗಲ್ಲ ಅನ್ನೋದೆಲ್ಲ ಒಂದು ಹುಸಿ ಹೇಳಿಕೆ ಅಷ್ಟೇ. ಇದಕ್ಕೆ ಉದಾಹರಣೆಯಾಗಿ ನಾವು ಗಮನಿಸ್ಬೋದು, 70ರ ದಶಕದಲ್ಲಿ ಅಮೇರಿಕಾ ವಿಯೆಟ್ನಾಂ ಅಂದರೆ ಹಿಂದಿನ ಕಾಂಬೋಡಿಯಾ ಅನ್ನೋ ದೇಶದ ಮೇಲೆ ಯುದ್ಧ ಸಾರುತ್ತೆ. ಯಾಕಂದರೆ ಅಮೇರಿಕದ ಅಹಂಕಾರ ಇದೆಯಲ್ಲ, ಆವತ್ತಿಂದ ಇವತ್ತವರೆಗೂ ಎಲ್ಲರೂ ನನ್ನ ಕೈಯಲ್ಲೇ ಇರಬೇಕು ಅನ್ನೋ ಒಂದು ದುರಹಂಕಾರದಿಂದ ಆ ಕಾಂಬೋಡಿಯಾ ಅಥವಾ ವಿಯೆಟ್ನಾಂ ಮೇಲೆ ಯುದ್ಧ ಸಾರುತ್ತೆ. ಆದರೆ ಒಂದು ಸಣ್ಣ ದೇಶವಾಗಿದ್ದ ಆ ವಿಯೆಟ್ನಾಂ ಕಾಂಬೋಡಿಯಾ 10 ವರ್ಷ ಹೋರಾಟ ಮಾಡುತ್ತೆ. 10 ವರ್ಷ ಹೋರಾಟ ಮಾಡಿ ಕೊನೆಗೂ ಅಮೇರಿಕನ್ನರು ಅಲ್ಲಿ ಗೆಲ್ಲೋದಕ್ಕಾಗಲ್ಲ. ಲಕ್ಷಗಟ್ಟಲೆ ಜನ ಕಾಂಬೋಡಿಯಾ ಜನ ಸಾಯ್ತಾರೆ, 1000ಗಟ್ಟಲೆ ಅಮೇರಿಕದ ಜನ ಸಾಯ್ತಾರೆ. ಆದರೆ ಯುದ್ಧ ಮಾತ್ರ ಆ ದೇಶವನ್ನು ಅಮೇರಿಕ ಗೆಲ್ಲೋದಕ್ಕೆ ಸಾಧ್ಯವೇ ಆಗಲ್ಲ. ವಿಶ್ವದ ಅತಿ ದೊಡ್ಡ ಶಕ್ತಿ, ಅತಿ ಅತ್ಯಾಧುನಿಕ ಯುದ್ಧ ಸಲಕರಣೆಗಳನ್ನು ಮಾಡಿಕೊಂಡು RDX ಅಂತ ಭಯಂಕರ ಸ್ಫೋಟಕಗಳನ್ನು ಅದರಲ್ಲಿ ಮೊದಲನೇ ಬಾರಿ ಬಳಸಿ ಪ್ರಯೋಗ ಮಾಡಿದ್ರೂ ಅಲ್ಲಿ ಸೈನಿಕರು, ಒಂದು ಉದಾಹರಣೆಗೆ ಯಾವುದೋ ಒಂದು ಹೋಟೆಲ್ಗೆ ಹೋಗ್ತಾರೆ ಅಮೇರಿಕನ್ ಸೈನಿಕರು ಅಂದ್ಕೊಳ್ಳೋಣ, ಅಲ್ಲೊಬ್ಬ ಅಜ್ಜಿ ಇರ್ತಾಳೆ. ಇವರು ಒಂದಷ್ಟು ಜನ ಕೂತ್ಕೊಂಡು ಊಟಕ್ಕೆ ಹೇಳಿಕೆ ಕೊಟ್ಟು ಕಾಯ್ತಾ ಇರ್ತಾರೆ. ಅಜ್ಜಿ ಏನು ಮಾಡ್ತಾಳೆ ಗೊತ್ತಾ, ಆ ಹೋಟೆಲ್ಗೆ ಬಾಂಬ್ ಬಿಕ್ಕಿ ಸಿಡಿಸಿ ತಾನೂ ಸಾಯೋದಲ್ದಿರ ಅಮೇರಿಕ ಸೈನಿಕರನ್ನು ಸಾಯಿಸ್ತಾರೆ. ಅಮೇರಿಕ ಸೈನ್ಯ ಅಲ್ಲಿ ನೆಲದಲ್ಲಿ RDXನ್ನು ಊತು ಈಗಲೂ ಎಷ್ಟೋ ಜನ ಆ ನೆಲ ಬಾಂಬುಗಳಿಂದ ಸಾಯ್ತಾರೆ. ಮತ್ತು ಅಲ್ಲಿನ ಕಾಡುಗಳ ಮೇಲೆ ಭಯಂಕರವಾದ ವಿಷವನ್ನು ಸುರಿದು ಇವತ್ತಿಗೂ ಎಲೆಗಳು ಉದುರಿ ಸರಿಯಾದ ಒಂದು ಕಾಡು ಬೆಳೆದ ರೀತಿ ಮಾಡಿದ್ದಾರೆ. ಏನೇ ಮಾಡಿದ್ರೂ ವಿಯೆಟ್ನಾಂ ಜನ ಅವರಿಗೆ ಬಗ್ಗಲಿಲ್ಲ, ಸೋಲಲಿಲ್ಲ. ಯಾಕೆ ನಮ್ಮಲ್ಲಿ ಮಾತ್ರ ಹೀಗೆ? ಈಗ ನೋಡಿ, ನಮ್ಮದೇ ಸ್ವತಂತ್ರ ಚಳವಳಿಯಲ್ಲಿ ಆ ಖಿಲಾಫತ್ ಚಳವಳಿ ಆದಮೇಲೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಅಂದರೆ ಆಫ್ಘಾನಿಸ್ತಾನದ ಪಠಾಣರು ಮಹಾತ್ಮ ಗಾಂಧಿಯವ್ರ ಜೊತೆ ಹೇಳ್ಕೊಂಡು ಅವರು ಚಳವಳಿಗೆ ಬಂದರು. ಅಲ್ಲಿ ಆಫ್ಘನ್ನಲ್ಲೂ ಚಳವಳಿ ಆಗುತ್ತೆ. ಅಲ್ಲೂ ಚಳವಳಿಕಾರರ ಮೇಲೆ ಬ್ರಿಟಿಷರು ಅಲ್ಲಿನ ಸೈನಿಕರಿಗೆ ಆದೇಶ ಕೊಡ್ತಾರೆ, ಹೊಡೆಯಿರಿ ಗುಂಡು ಅಂತ. ಆದರೆ ಎಲ್ಲ ಆಫ್ಘನ್ರೇ ಇದ್ದ ಆ ಸೈನ್ಯದ ಜನ ಅಥವಾ ಸೈನಿಕರು ಯಾವ ಕಾರಣಕ್ಕೂ ಒಂದು ಗುಂಡೊಡೆಯಲ್ಲ, ಗನ್ನುಗಳನ್ನು ಕೆಳಗಿತ್ತಿ ನಾವು ಗುಂಡೊಡೆಯೋಕ್ಕಾಗಲ್ಲ, ಯಾಕಂದರೆ ಅದು ನಮ್ಮವರು ಅನ್ನೋ ಹೇಳಿಕೆ ಕೊಡ್ತಾರೆ. ಇದೇ ಘಟನೆ ಯಾಕೆ ಭಾರತದಲ್ಲಿ ನಡೆಯಲ್ಲ? ಇಲ್ಲಿ ಕಾಲದಿಂದಲೂ, ಮೊಘಲರ ಕಾಲದಿಂದಲೂ, ಅದಕ್ಕೆ ಹಿಂದಿನಿಂದಲೂ ಇರ್ಬೋದು, ಅಲಕ್ ಸುಂದರ ಕ್ರಿಸ್ತಪೂರ್ವ 200-300ನೇ ಶತಮಾನದಲ್ಲಿ ಬಂದಾಗಲೂ ಕೂಡ ಹೀಗೆ ಒಬ್ಬರ ವಿರುದ್ಧ ಒಬ್ಬರು ಕತ್ತಿ ಮಸೆಯೋದು, ನಮ್ಮ ನೆಲ, ನಾಡು, ನುಡಿ, ಸಂಸ್ಕೃತಿಯ ಬಗ್ಗೆ ಒಂದು ಸ್ವಾಭಿಮಾನ ಇಲ್ಲದ ಬಹಳ ಹೀನಾಯುವ ಸ್ಥಿತಿಯಲ್ಲಿ ಇಲ್ಲಿನ ಜನರ ಬದುಕು ನಡೀತಾ ಇದೆ. ಯಾಕೆ ಈ ರೀತಿ, ಈ ನೆಲಕ್ಕೆ ಮಾತ್ರ ಈ ರೀತಿ ಆಗುತ್ತಾ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು. ಮತ್ತು ಮುಂದಾದರೂ ಹಾಗಾಗದಂಗೆ ತಡೆಯೋಣ.